ಪ್ರಜು ಸೈಡ್ ಹೋಗ್ರಿ ನೀವು. ಏಯ್ ಮಾಡಿ ನೋಡ್ಬಾ. ಇಲ್ಲ ಕಿತ್ತೋಗಲ್ಲ, ನಿಧಾನ ಕೆಳಗಡೆ ಇಳಿಸ್ತಾರೆ. ಕಿತ್ತೋತದೆ ಅದ್ರಾಗ 6 ಮಾಡಿ ಮೈದಾ ಈಗ ಇದಕ್ಕೆ ಉಣ್ಣಾದೆ ತಂದಿದ್ದಿ ಕೈ ಇದು ಜಿಲಾಬಿ. ಅದು ಅಮ್ಮ ಇಸ್ಕೊಂತಲ್ಲ ಅಮೆಜಾನಾಗ ಇದಾ. ನೋಡಿ ಎಷ್ಟೋ ಜನ ತಮ್ಮ ಹೊಟ್ಟೆಪಾಡಿಗೋಸ್ಕರ ಯಾವ ಥರ ಎಲ್ಲನೂ ರಿಸ್ಕ್ ತಗೋತಾರೆ ಅಂತ. ಸೊ ತುಂಬಾ ಕಾಯಿಗಳು ಬೀಳ್ತಾನೆ ಇತ್ತು ಕೆಳಗಡೆಗೆ. ನಾನೇನು ಮಾಡಿದೆ ಅಂತಂದರೆ ಎಲ್ಲ ಸರಿ ಎಲ್ಲ ಬೆಳೆಸ್ಕೊಳ್ಳೋಣ ಅಂತ ಹೇಳಿ ಅವರು ಗೊನೆನೇ ಹಾಗೇ ಬಿಡಿಸ್ಕೊಡ್ತಾರೆ ನಮಗೆ. ಸೊ ಅದೆಷ್ಟು ರಿಸ್ಕ್ ತೊಗೊಂಡು ಮಾಡ್ತಾರೆ ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಬಿಗಿನಿಂಗಿಂದ ತೋರಿಸಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬಂದು ನಿಮಗೆ ತುಂಬ ವಿಷಯಗಳನ್ನ ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ನನಗೆ ಇವರು ಆ ಥರ ಮೇಲೆ ಹತ್ಬಿಟ್ಟು ಮಾಡುವಾಗ ಭಯ ಆಗ್ತಾಯಿತ್ತು. ಬಟ್ ಎಷ್ಟು ಸೆಕ್ಯೂರಾಗಿ ಮಾಡ್ತಾರೆ ಅಂದರೆ ಅಷ್ಟು ವಯಸ್ಸಾಗಿದ್ದರೂ ಕೂಡ ನೋಡಿ ಆ ಥರ ಎಲ್ಲ ಮಾಡುವಾಗ ನಮಗೂ ಒಂದು ರೀತಿ ಇನ್ಸ್ಪೈರ್ ಆಗಿರುತ್ತೆ. ನಾನು ಬಂದು ಇವತ್ತು ರೆಸಿಪಿ ಏನು ಮಾಡ್ತಿದ್ದೀನಿ ಅಂತಂದರೆ ಬದನೆಕಾಯಿ ದೊಡ್ಡ ಬದನೆಕಾಯಿ ಬರುತ್ತಲ್ಲ. ಸೊ ಇದನ್ನು ಕನ್ನಡದಲ್ಲಿ ಏನು ಬದನೆಕಾಯಿ ಹೇಳ್ತಾರೆ ಅನ್ನೋದು ಸರಿಯಾಗಿ ಗೊತ್ತಿಲ್ಲ ನನಗೆ. ಬಟ್ ದೊಡ್ಡದಾಗಿರತ್ತಲ್ವ ಆ ಬದನೆಕಾಯಿ ಹಾಕಿ ಮತ್ತು ಮಶ್ರೂಮ್ ಸ್ವಲ್ಪ ಇತ್ತು. ಸರಿ ಅದನ್ನು ಯಾಕೆ ವೇಸ್ಟ್ ಮಾಡೋದು ಅಂತ ಹೇಳಿ ಎಲ್ಲ ಹಾಕಿ ಇದನ್ನು ಒಂಥರ ಹುಳಿ ಗೊಜ್ಜು ಥರ ಮಾಡ್ತಾಯಿದ್ದೀನಿ. ಇದು ಬಂದು ತುಂಬ ಚೆನ್ನಾಗಿರುತ್ತೆ. ಕೆಲವ್ರಿಗೆ ಜ್ವರ ಬಂದು ನೆಗಡಿ ಕೆಮ್ಮಾಗಿ ಟೇಸ್ಟ್
ಎಲ್ಲ ಕಮ್ಮಿ ಆಗಿರುತ್ತಲ್ಲ, ಸೊ ಟೇಸ್ಟ್ ಬಡ್ಸ್ ಎಲ್ಲ ಕೆಲವ್ರಿಗೆ ಹಾಳಾಗಿರುತ್ತೆ. ಅದು ರಿಕವರಿ ಮಾಡ್ಕೋಬೇಕು ಅಂದರೆ ಈ ರೀತಿ ಹುಳಿಯಾಗಿ ಖಾರವಾಗಿ ಮಾಡ್ಕೊಂಡು ತಿಂದರೆ ಅಷ್ಟೇ ಚೆನ್ನಾಗಿರುತ್ತೆ. ಸೊ ನಾನು ಇದನ್ನು ಮಾಡ್ತೀನಿ. ನೀವು ಈ ಥರ ನಿಮ್ಮ ಮನೆಗಳಲ್ಲಿ ಯಾರಿಗಾದ್ರೂ ಆದರೆ ನೀವೇನು ಮಾಡ್ಕೊಡ್ತೀರಾ ಅನ್ನೋದನ್ನು ಹೇಳಿ. ನನಗೆ ಏನೋ ಒಂಥರ ಹುಳಿಯಾಗಿ ತಿನ್ನಬೇಕು ಅಂತ ಯಾಕೋ ಕ್ರಾವಿಂಗ್ ಆಗ್ತಿತ್ತು. ಈ ನಡುವೆ ತರಕಾರಿ ಸಾಂಬಾರು, ಸೊಪ್ಪು ಸಾರು, ಬಸ್ಸಾರು, ಇದೇ ಥರ ನಾನ್ ವೆಜ್ ಹಿಂಗೇ ಹೋಗ್ತಾ ಇದೆ ಡೇ ಪೂರ್ತಿ. ಸೊ ನಾನೇನು ಮಾಡಿದೆ ಅಂದರೆ ಸರಿ ಇವತ್ತು ಈ ಥರ ಮಾಡ್ಬಿಡೋಣ ಅಂತ ಹೇಳಿ ಮಾಡ್ತಿದ್ದೀನಿ. ಮಶ್ರೂಮ್ನ ಹುಳಿ ಗೊಜ್ಜಲ್ಲಿ ಹಾಕ್ತಿದ್ದೀರಲ್ಲ ಚೆನ್ನಾಗಿರುತ್ತಾ ಅಂದರೆ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಬದನೆಕಾಯಿ ಥರನೇ ಇರುತ್ತೆ, ಅದೂ ಇನ್ನೇನಿಲ್ಲ. ಸಿಂಪಲಾಗಿ ಒಂದು ಸ್ವಲ್ಪ ಎಣ್ಣೆ 1-2 ಸ್ಪೂನ್ ಎಕ್ಸ್ಟ್ರಾ ಬಿಟ್ಕೊಳ್ಳಿ ಸಾಕು, ಟೇಸ್ಟ್ ಚೆನ್ನಾಗಿರುತ್ತೆ. ನಾನು ಒಂದು 4-5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಜಾಸ್ತಿನೇ ಗೊಜ್ಜು ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೇ ಒಂದು ಸ್ವಲ್ಪ ಸಾಸಿವೆ, ಜೀರಿಗೆ ಮತ್ತು ಒಂದು ಸ್ವಲ್ಪ ಮೆಂತ್ಯ ಕಾಳು, ಒಂದು 5 ಕಾಳಷ್ಟು, ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ, ಈರುಳ್ಳಿ, ಕರಿಬೇವಿನ ಸೊಪ್ಪು. ಸೊ ಇದನ್ನು ಹಾಕಿ ಬಾಡಿಸ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಬಾಡಿಸ್ಕೊಂಡು ಆಮೇಲೆ ಟೊಮೆಟೊ, ನಾವು ಮಿಕ್ಕಿದ್ದನ್ನು ಹಾಕಿ ತರಕಾರಿ ಹಾಕಿ ನೀಟಾಗಿ ಬೇಯಿಸ್ಕೋಬೇಕಷ್ಟೇ. ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬಿಸಿ ಅನ್ನಕ್ಕಂತೂ ಅಷ್ಟು ಚೆನ್ನಾಗಿರುತ್ತೆ ಈ ಗೊಜ್ಜು, ತುಂಬ ಚೆನ್ನಾಗಿರುತ್ತೆ. ಸೊ ಈ ಚಿಕ್ಕದಾಗಿ ಒಂದು ಗುಂಡಾಗಿ ಗುದನೆಕಾಯಿ ಅಂತ ಹೇಳ್ತಾರೆ, ಅದನ್ನು ಸುಂಡಕ ಅಂತ ಕೂಡ ಹೇಳ್ತಾರೆ, ಅದನ್ನು ಕೂಡ ಇದೇ ಪ್ರೊಸೀಜರಲ್ಲೇ ಮಾಡೋದು. ಮತ್ತು ಬಾಳೆಕಾಯಿ ಇತ್ತು ಅಂದರೆ ಬಾಳೆಕಾಯಿನ ಕೂಡ ನಾನು ಇದೇ ಥರನೇ ಮಾಡೋದು. ಇಲ್ಲ ತರಕಾರಿಗಳು ಜಾಸ್ತಿ ಇತ್ತು ಅಂತಂದರೆ ಅದನ್ನೆಲ್ಲ ಈ ಥರ ಹಾಕಿ ಒಂದು ದಿವಸ ಚಪಾತಿಗೆ ಅಂತ ನಾನು ತರಕಾರಿ ಗೊಜ್ಜು ಅಂತ ಮಾಡಿಬಿಡ್ತೀನಿ. ಸೊ ಇವತ್ತಿನ ಈ ಗೊಜ್ಜಿಗೆ ನಾನು ಚಪಾತಿ ಕಾಂಬಿನೇಷನಾಗಿ ಮಾಡ್ತಿದ್ದೀನಿ. ಮತ್ತು ಸ್ವಲ್ಪ ರೈಸು ಅಷ್ಟೇ, ಜಾಸ್ತಿ ರೈಸ್ ತೊಗೊಳ್ಳಲ್ಲ ನೈಟ್ ಟೈಮಲ್ಲಿ. 1-2 ಚಪಾತಿ, ಒಂದು ಚಿಕ್ಕ ಸೌಟಷ್ಟು ರೈಸ್ ಅಷ್ಟೇ. ಇದು ವಿತಿನ್ 10 ಮಿನಿಟ್ಸ್ಗೆಲ್ಲ ಆಗಿಬಿಡುತ್ತೆ ಗೊಜ್ಜು. ನಾವೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಐಟಮ್ಸ್ ಅಂತಂದರೆ ಒಂದು 10 to 12 ಮಿನಿಟ್ಸ್ ಒಳಗಡೆ ಈ ಅಡುಗೆ ಬಂದು ಪ್ರಿಪೇರ್ಡ್ ಆಗಿಬಿಡುತ್ತೆ. ನೋಡಿ ಎಷ್ಟು ಬೇಗ ಬೆಂದ್ಕೊಳ್ಳುತ್ತೆ ಅಂತ. ಮತ್ತು ಈ ಬದನೆಕಾಯಿನ ಸುಟ್ಬಿಟ್ಟು ಕೂಡ ಹುಳಿ ಗೊಜ್ಜು ಮಾಡ್ಕೊಳ್ತಾರೆ. ನನಗೂ ಅದನ್ನು ಒಂದು ದಿವಸ ಮಾಡಬೇಕು ಅಂತ ಆಸೆ, ಬಟ್ ಅದನ್ನು ನಾನು ಇದುವರೆಗೂ ಟ್ರೈ ಮಾಡಿಲ್ಲ, ಟ್ರೈ ಮಾಡ್ತೀನಿ. ಸೊ ಇವಾಗ ಸದ್ಯಕ್ಕೆ ಇದನ್ನು ಮಾಡ್ತಿದ್ದೀನಿ ಅಷ್ಟೇ. ಕಲರ್ಫುಲ್ಲಾಗಿ ಬಾಣಲಿ ತುಂಬ ನೋಡ್ಬೋದು ನೀವು. ತರಕಾರಿ ವೆಜ್ ಮಾಡೋವಾಗೆ ಒಂಥರ ಖುಷಿಯಾಗಿರುತ್ತೆ. ನಾನ್ ವೆಜ್ ಮಾಡೋವಾಗ ಒಂಥರ ಮೈಂಡ್ಸೆಟ್ ಇದ್ದರೆ ವೆಜ್ ಮಾಡೋವಾಗೆ ಒಂಥರ ಮೈಂಡ್ಸೆಟ್ ಇರುತ್ತೆ. ಈಗ ಒಂದು ಸ್ವಲ್ಪ ಹುಳಿಗೊಜ್ಜನ್ನು ಹಾಕಿಬಿಟ್ಟು ನಾನು ನೀರನ್ನು ನೋಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇದು ತಿಕ್ಕಾಗೆ ಬಂದಿತ್ತು, ಯಾಕಂದರೆ ಬದನೆಕಾಯಿ ಎಲ್ಲ ಸ್ವಲ್ಪ ಚೆನ್ನಾಗಿ ಬೆಂದ್ಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ರೀತಿ ಬಾಡಿಸ್ಕೊಂಡು ಉಪ್ಪನ್ನು ನೋಡ್ಕೊಂಡು ಹಾಕ್ಕೊಂಡು ತಟ್ಟೆ ಮುಚ್ಚಿ ಒಂದು 2-3 ನಿಮಿಷ ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡು ಆಮೇಲೆ ನೀರು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಬೇಯಿಸ್ಕೊಂಡ್ರೆ ಇದು ಬಂದು ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ಹುಳಿಯಾಗಿ ಖಾರವಾಗಿ ಚೆನ್ನಾಗಿರುತ್ತೆ. ಸೊ ನಾನು ಇದಕ್ಕೆ ಸಾಂಬಾರು ಪೌಡ್ರನ್ನ ಆ್ಯಡ್ ಮಾಡಿದ್ದೀನಿ, ಒಂದು ಸ್ವಲ್ಪ ಖಾರದ ಪುಡಿ ಕೂಡ ಆ್ಯಡ್ ಮಾಡಿದ್ದೀನಿ ಖಾರಕ್ಕೆ. ಯಾಕಂದರೆ ಹುಳಿ ಹಾಕಿರೋದ್ರಿಂದ ಒಂದು ಸ್ವಲ್ಪ ಖಾರ ಒಂಚೂರು ಹೆಚ್ಚಿಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಒಂದು ತಟ್ಟೆ ಮುಚ್ಚಿ 1-2-3 ನಿಮಿಷ ಬೇಯಿಸ್ಬಿಟ್ಟು ಆಮೇಲೆ ತಿರುಗಿ ತಟ್ಟೆ ತೆಗೆದು ಸ್ವಲ್ಪ ನೀರು ಮತ್ತು ಉಪ್ಪನ್ನು ನೋಡಿಕೊಂಡು ಬೇಯಿಸ್ಕೋಬೇಕು. ಯಾಕಂದರೆ ಮಶ್ರೂಮ್ ಇನ್ನೂ ಒಂದು ಸ್ವಲ್ಪ ಬೇಯಬೇಕಲ್ವಾ. ನಮಗೆ ಬದನೆಕಾಯಿ ಬೇಗ ಬೆಂದ್ಕೊಳ್ಳುತ್ತೆ, ಮಶ್ರೂಮ್ ಸ್ವಲ್ಪ ಲೇಟ್. ಸೊ ಹಾಗಾಗಿ ಒಂದು ಸ್ವಲ್ಪ ತಟ್ಟೆ ಮುಚ್ಚಿ 1-2-3 ಸಲ ಬೇಯಿಸ್ಕೊಂಡ್ರೆ ಸಿಕ್ಕಾಪಟ್ಟೆ ಟೇಸ್ಟಿಯಾದಂಥ ಗೊಜ್ಜು ರೆಡಿ ಆಗುತ್ತೆ. ಸೊ ನಾನಂತೂ ಇದನ್ನು ದೋಸೆ ಜೊತೆಗೆ, ಇಡ್ಲಿ ಜೊತೆಗೆ, ಚಪಾತಿ ಜೊತೆಗಂತೂ ತಿನ್ನೋದಕ್ಕೆ ತುಂಬಾ ಇಷ್ಟಪಡ್ತೀನಿ. ಆಗಾಗ ಮಾಡ್ತಾಯಿರ್ತೀನಿ. ನೀವು ತರಕಾರಿಗಳು ಹೆಚ್ಚಿಗೆ ಇದ್ದಾಗ ವೀಕೆಂಡಲ್ಲಿ ನೀವು ಈ ಥರ ಬೇಕಾದರೂ ಟ್ರೈ ಮಾಡ್ಕೋಬೋದು. ಹಾಗೆ ನೆಕ್ಸ್ಟ್ ಡೇ ವ್ಲಾಗ್ ಅಂದರೆ ರಾಮನವಮಿ ದಿವಸ ಹಿಡಿದಂತಹ ವ್ಲಾಗು. ಸೊ ಆವತ್ತಿನ ದಿವಸ ಬೇಗ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಪೂಜೆ ಕೂಡ ನಾನು ಮಾಡ್ಕೊಂಡ್ಬಿಟ್ಟೆ. ನೀವು ನೋಡ್ಬೋದು ಟೈಮ್ ಬಂದು 10 ಗಂಟೆ ಆಗಿದೆ. ಅಷ್ಟೊತ್ತಿಗೆ ಪೂಜೆ, ಮನೆ ಕ್ಲೀನಿಂಗ್ ಪ್ರತಿಯೊಂದು ಆಗೋಯ್ತು. ಟಿಫನ್ ಕೂಡ ರೆಡಿ ಮಾಡಿಬಿಟ್ಟೆ ನಾನು. ದೇವಸ್ಥಾನಕ್ಕೆ ಹೋಗಬೇಕು, ದೇವಸ್ಥಾನಕ್ಕೆ ಪ್ರಿಪ್ರೇಷನ್ ಮಾಡ್ತಿದ್ರು. ಅವ್ರು ಅನೌನ್ಸ್ ಮಾಡ್ತಾರೆ ಆಗೋಗೋಣ ಅಂತ ಹೇಳಿ ಸುಮ್ಮನಾದೆ ನಾನು. ಸೊ ಪೂಜೆ ಎಲ್ಲ ಆಗಿದ್ದಾದಮೇಲೆ ಒಂಥರ ಮನಸ್ಸಿಗೆ ಸಮಾಧಾನ, ಬೇಗ ಎಲ್ಲ ಕೆಲಸ ಮುಗಿತಪ್ಪ ಅನ್ನೋ ಥರ ಆಗಿತ್ತು ನನಗೆ. ಸೊ ಹಬ್ಬದ್ದು ಬೇವಿನ ಕಡ್ಡಿಗಳನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಅದು ತೋರಣ ತೆಗಿಯೋಕ್ಕೆ ಹೋಗಲಿಲ್ಲ ನಾನು, ಅದನ್ನು ಹಾಗೆ ಬಿಟ್ಟಿದ್ದೀನಿ. ಆಮೇಲೆ ನೋಡ್ಕೊಳ್ಳೋಣ ಅಂತ ಮನೆಯೆಲ್ಲ ಕ್ಲೀನ್ ಆಯಿತು. ಮತ್ತು ಇವತ್ತಿನ ಟಿಫನ್ಗೆ ಏನು ರೆಡಿ ಮಾಡಿದೆ ಅಂತಂದರೆ ಮೆಂತ್ಯ ಸೊಪ್ಪು ಇತ್ತು. ಸೊ ಅದನ್ನು ಹಾಕಿ ಮೆಂತ್ಯ ಸೊಪ್ಪಿನ ಒಂದು ಬಾತ್ ಮಾಡಿಬಿಟ್ಟೆ. ಮತ್ತು ಕೋಸಂಬರಿ ಮಾಡಿದ್ದೀನಿ. ಮೊಸರು ಬಜ್ಜಿ ಅಂದರೆ ಈರುಳ್ಳಿ ಮತ್ತು ಸೌತೆಕಾಯಿ ಎಲ್ಲ ಹಾಕ್ಬಿಟ್ಟು ಮೊಸರು ಬಜ್ಜಿ ಮಾಡಿದ್ದೀನಿ. ಪಾನಕ ಮಾಡಬೇಕು. ಸೊ ಅದನ್ನು ಆಮೇಲೆ ಪ್ರಿಪೇರ್ ಮಾಡ್ಕೊಳ್ಳೋಣ ಅಂತ ಸುಮ್ಮನಾದೆ. ಚೆನ್ನಾಗಾಗಿತ್ತು ಟೊಮೆಟೊ ಬಾತ್, ಮೆಂತ್ಯ ಬಾತು. ಅದನ್ನೆಲ್ಲ ತಿಂದ್ಕೊಂಡು ಆಮೇಲೆ ನಾವು ಮಧ್ಯಾಹ್ನ ಬಂದು ಸೊಪ್ಪಿನ ಸಾಂಬಾರು ಮಾಡೋಣ ಅಂತ ಸುಮ್ಮನಾದೆ. ಸೊ ಒಂದು ದಿವಸ ಹಬ್ಬದ ದಿವಸ ಸ್ವಲ್ಪ ಬೇಗ ಕೆಲಸ ಮಾಡ್ಕೊಳ್ಳೋದು ಇನ್ನೂ ಒಂದು ಉತ್ತಮವಾದಂಥ ಪಾಸಿಟಿವಿಟಿಯನ್ನು ಕೊಡುತ್ತೆ.
ಸೊ ಇವತ್ತು ರಾಮನವಮಿ ಇರೋದ್ರಿಂದ ಒಂದು ಸ್ವಲ್ಪ ಬೇಗನೆ ಮನೇಲಿ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡೆ ನಾನು. ಸೊ ಪೂಜೆ ಮತ್ತು ಟಿಫನ್ ಕೆಲಸ, ಒಂದು ಪಾನಕ ಒಂದು ರೆಡಿ ಮಾಡಬೇಕಷ್ಟೇ. ಸೊ ಹಣ್ಣನ್ನು ತೊಗೊಂಬರಕ್ಕೆ ಹೇಳಿದೆ ಮನೆಯವ್ರಿಗೆ. ಸೊ ಅದನ್ನು ತಂದು ಮಾಡಿ ಮುಗಿಸಿದ್ರೆ ಇವತ್ತಿಂದು ಬೆಳಗ್ಗೆದ್ದು ರೂಟೀನ್ ಮುಗಿಯುತ್ತೆ. ಸೊ ಬೇಗ ಹಬ್ಬದ ದಿವಸ ಒಂದು ಸ್ವಲ್ಪ ಒಂದು 10 ಗಂಟೆ ಒಳಗಡೆ ಟಿಫನ್ ಕೆಲಸ, ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡ್ರೆ, ಪೂಜೆ ಕೆಲಸ ಕೂಡ ಮುಗಿಸ್ಕೊಂಡ್ರೆ ನೆಮ್ಮದಿಯಾಗಿ ಅಷ್ಟು ಖುಷಿಯಾಗಿರುತ್ತೆ. ಸೊ ಇವತ್ತು ಬಂದು ಬೇಗ 10 ಗಂಟೆಗೆಲ್ಲನೂ ಎಲ್ಲ ಕೆಲಸನೂ ಮುಗೀತು. ಸೊ ನೀವೆಲ್ಲ ಹೇಗೆ ಆಚರಿಸಿದ್ರಿ ಅಂತ ಹೇಳಿ. ಹಾಗೆ ಬಂದು ಊರಲ್ಲಿ ಕೂಡ ನಮ್ಮನೆ ಪಕ್ಕನೇ ಆಂಜನೇಯ ದೇವಸ್ಥಾನ ಇರೋದ್ರಿಂದ ಒಂದೊಳ್ಳೆ ಡೆಕೋರೇಷನ್ಸ್ ಎಲ್ಲ ಮಾಡ್ತಾಯಿದ್ದಾರೆ. ಇನ್ನೂ ಪೂಜೆ ಒಂದು ಸ್ವಲ್ಪ ಲೇಟ್ ಅಂತ ಅನಿಸುತ್ತೆ. ಸೊ ಹೋಗಬೇಕು, ಆಮೇಲೆ ಹೋಗ್ತೀನಿ. ಸೊ ತೋರಿಸಿ ನಿಮಗೆ ಯಾವ ಥರ ಎಲ್ಲ ಮಾಡಿದ್ದಾರೆ ಹೊರಗಡೆ ಅಂತ. ಸಿಂಪಲ್ಲಾಗಿ ಹೂಗಳನ್ನು ಹಾಕಿ ಇನ್ನೂ ಪ್ರಿಪೇರ್ ಮಾಡ್ತಾ ಇದ್ದಾರೆ. ಇನ್ನೂ ನಾನು ದೇವಸ್ಥಾನ ಹತ್ರನೇ ಹೋಗಿಲ್ಲ. ಸೊ ಮಕ್ಕಳೆಲ್ಲ ರೆಡಿ ಆಗ್ತಿದ್ದಾರೆ. ಮಕ್ಕಳೆಲ್ಲ ರೆಡಿ ಆದಮೇಲೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಬರ್ಬೇಕು. ಸೊ ಇವತ್ತಿನ ವಿಡಿಯೋ ಹೇಗೆ ಹೋಗುತ್ತೆ, ಹಾಗೆಯೇ ಇವತ್ತಿನ ವಿಡಿಯೋ ಜೊತೆಗೆ ಕೆಲವೊಂದು ಟಿಪ್ಸು ಮನಿ ಸೇವಿಂಗೇ ಆಗಿರಬಹುದು, ಹೆಲ್ತ್ ವಿಷಯವಾಗಿ ಆಗಿರ್ಬೋದು, ಅದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ. ಮತ್ತು ಬಂದು ತುಂಬ ಚೆನ್ನಾಗಿ ಕೇಳಿದ್ದೀರಾ, ಒಡವೆ ಬಂದು ಅಡ ಇಟ್ಟಿದ್ರೆ ಇಟ್ಮೇಲೆ ಯಾವ ಥರ ಬಿಡಿಸ್ಕೊಂಬಂದಿರೋ ಒಡವೆ ಅಡಮಾನಕ್ಕೆ ಮತ್ತೆ ಹೋಗಬಾರ್ದು ಅಂದರೆ ಏನು ಮಾಡಬೇಕು ಅನ್ನೋ ಥರ ಎಲ್ಲ ಕೇಳಿದ್ದೀರಾ. ಸೊ ಅದಕ್ಕೆಲ್ಲ ಕೆಲವೊಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಇರ್ತವೆ. ಅದನ್ನು ನಾನು ಹೇಳ್ತೀನಿ ನಿಮಗೆ ಇವತ್ತಿನ ವಿಡಿಯೋದಲ್ಲಿ. ತುಂಬ ಜನ ಬಂದು ಕಷ್ಟ ಅಂದಾಗ ಖಂಡಿತವಾಗ್ಲೂ ನೀವು ಬ್ಯಾಂಕಲ್ಲಾದರೂ ಇಡ್ತೀರಾ, ಇಲ್ಲ ಸೇಟು ಅಂಗಡಿಗಳಲ್ಲಾದ್ರೂ, ಗಿರಿವಿ ಅಂಗಡಿಗಳಲ್ಲಿ ಇಟ್ಟೇ ಇಡ್ತೀರಾ. ಸೊ ಅದು ಮನೆಗೆ ಬರೋಕ್ಕೆ ಹೇಗೂ 1 ವರ್ಷ ಮೇಲೆ ಆಗೇ ಆಗುತ್ತೆ. ಎಂಥವ್ರಿಗೂ ಸಡನ್ನಾಗಿ ಬಿಡಿಸ್ಕೋಬೇಕು ಅಂದರೆ ಕಷ್ಟನೇ. ಕೆಲವರು ಒಡವೆ ಇಟ್ಬಿಟ್ಟು ಮರ್ತೇ ಬಿಡ್ತೀರಾ. ಓಕೆ, ಬಿಡಿಸ್ಕೊಂಡು ಮನೆಗೆ ಬಂದ ಮೇಲೆ ಏನು ಮಾಡಬೇಕು, ಫಸ್ಟ್ ಪ್ರೊಸೀಜರ್ ಹಾಗೆ ಹಾಕ್ಕೊಂಬಿಡೋದು ಒಳ್ಳೇದಾ, ತಂದಿದ ತಕ್ಷಣ ಹಾಗೇ ಬೀರುನಲ್ಲಿ ಇಡೋದು ಒಳ್ಳೇದಾ, ಇಲ್ಲ ಏನು ಮಾಡಿ ಇಡಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ ಇವತ್ತು. ಯಾಕಂದರೆ ತುಂಬ ಜನ ಅದನ್ನೇ ರಿಪೀಟಾಗಿ ಕೇಳ್ತಾ ಇರೋದ್ರಿಂದ ಇವತ್ತಿನ ವಿಡಿಯೋದಲ್ಲಿ ಅದನ್ನು ನಾನು ಇನ್ಕ್ಲೂಡ್ ಮಾಡ್ತೀನಿ. ನನಗೆ ನೀವು ಕೇಳಿದಂಥ ಕ್ವೆಶನ್ಗೆ ಇವಾಗಿನ ಆನ್ಸರ್ ಏನಪ್ಪ ಅಂತಂದರೆ ಗೋಲ್ಡ್ ವಿಷಯದಲ್ಲಿ. ಸೊ ಗೋಲ್ಡನ್ನು ಅಡಮಾನ ಇಟ್ಟು ನೀವು ಮನೆಗೆ ಬಿಡಿಸ್ಕೊಂಡು ಬಂದ ಮೇಲೆ ಏಕ್ದಮ್ ಅದನ್ನು ಹಾಕ್ಕೋಬಾರ್ದು. ಮತ್ತು ಬಂದು ಹಾಗೆಯೇ ಬೀರುನಲ್ಲೂ ಇಡಬಾರ್ದು. ನನಗೆ ಗೊತ್ತಿರುವಂಥ ಒಂದು ಒಳ್ಳೆ ಟಿಪ್ ಹೇಳ್ತೀನಿ. ಸೊ ಮನೆಗೆ ಬಂದ ಮೇಲೆ ದೇವ್ರ ಮನೇಲಿರುವಂತಹ ಅರಿಶಿನ ಪುಡಿ ತಗೊಳ್ಳಿ. ಸೊ ಅದನ್ನು ತೊಗೊಂಡು ಏನು ಮಾಡಬೇಕು ಅಂದರೆ ಫಸ್ಟು 2 ಬಟ್ಲು ಇಟ್ಕೊಳ್ಳಿ. 2 ಬಟ್ಲಲ್ಲೂ ಒಂದರಲ್ಲಿ ಒಳ್ಳೆ ನೀರು, ಒಂದರಲ್ಲಿ ಅರಿಶಿನ ನೀರನ್ನು ಇಟ್ಕೊಳ್ಳಿ. ಸೊ ಫಸ್ಟು ನೀವೇನು ಮಾಡ್ತೀರ ಅಂದರೆ ಆ ಒಡವೆಯನ್ನು ಅರಿಶಿನ ನೀರಲ್ಲಿ ಹಾಕಿ, ಒಳ್ಳೆ ನೀರಲ್ಲಿ ಹಾಕಿಬಿಡಿ. ತಂದಿದ ತಕ್ಷಣ ತಂದಿದ್ದ ದಿವಸ ಪೂಜೆ ಮಾಡಿದ್ರು ಒಳ್ಳೇದೇ. ಇನ್ನು ಮನೇಲಿ ಪೂಜೆ ಮಾಡಿದ್ದ ಆದಮೇಲೆ 2 ಬಟ್ಲಲ್ಲಿ ಒಂದು ಒಳ್ಳೆ ನೀರು, ಒಂದು ಅರಿಶಿನ ಪುಡಿ ನೀರನ್ನು ಹಾಕ್ಬಿಟ್ಟು, ಅರಿಶಿನ ಪುಡಿ ನೀರಲ್ಲಿ ಸ್ವಲ್ಪ ಹೊತ್ತು ಹಾಕ್ಬಿಟ್ಬಿಡಿ ಆ ಒಡವೆನ. ಒಂದು ಸ್ವಲ್ಪ ಹೊತ್ತಾಗಲಿ, 2 ನಿಮಿಷ 3 ನಿಮಿಷ ಆಗಲಿ. ಅದಾದಮೇಲೆ ಅದನ್ನು ತೆಗೆದು ನೀವು ಒಳ್ಳೆ ನೀರಲ್ಲಿ, ಅಂದರೆ ಅದು ಏನು ಅರಿಶಿನ ನೀರಲ್ಲೆಲ್ಲ ನೆನೆಸಿ ಇದು ಮಾಡಿರ್ತೀರ, ಅದನ್ನು ತೆಗೆದು ಹಾಗೇ ನೀವು ಒಳ್ಳೆ ನೀರಲ್ಲಿ ಹಾಕ್ಕೊಳ್ಳಿ. ಒಳ್ಳೆ ನೀರಲ್ಲಿ ಹಾಕಿ ಒರೆಸಿ ನೀಟಾಗಿ ಒಂದು ವೈಟ್ ಬಟ್ಟೆಯಲ್ಲಿ ಇಟ್ಬಿಟ್ಟು ದೇವರು ರೂಮಲ್ಲಿ ಇಟ್ಟು ಪೂಜೆ ಮಾಡ್ಕೊಳ್ಳಿ. ಸೊ ಪೂಜೆ ಮಾಡಿ ಸ್ವಲ್ಪ ಹೊತ್ತೆಲ್ಲ ಆದಮೇಲೆ ಒಂದು ಸಂಜೆ ಟೈಮ್ಗೆ ಬೇಕಾದರೆ ಹಾಕ್ಕೋಬೋದು, ಇಲ್ಲ ಎತ್ತಿಡ್ಬೋದು. ಇದನ್ನು ನಾನು ಯಾಕೆ ಹೇಳ್ತೀನಿ ಅಂದರೆ ಅರಿಶಿನ ಪುಡಿಯಲ್ಲಿ ಬಂದು ದೃಷ್ಟಿಯನ್ನು ಹೋಗಲಾಡಿಸುವಂಥ ಶಕ್ತಿ ಇದೆ, ನೆಗೆಟಿವಿಟಿಯನ್ನು ಹೋಗಲಾಡಿಸುವಂಥ ಶಕ್ತಿ ಇದೆ, ಕಷ್ಟಗಳನ್ನು ನಮಗೆ ಬರುವುದನ್ನು ತಡೆಯುತ್ತೆ. ಸೊ ಇದು ಬಂದು ಒಂದು ಫೇಮಸ್ ಈ ಥರ ವಿಷಯಗಳನ್ನ ಹೇಳ್ತಾರಲ್ಲ ಜ್ಯೋತಿಷ್ಯರು, ಆ ಥರ. ಸೊ ಅಂಥವ್ರು ಹೇಳಿರುವಂತಹ ಟಿಪ್ಪೇನೆ. ಸೊ ನಾನು ಅಷ್ಟೇ ಮೊದಲೆಲ್ಲನೂ ಒಡವೆ ಎಲ್ಲ ಇಟ್ಟಾಗ ಮನೆಗೆ ತಂದುಬಿಟ್ಟು ಏಕ್ದಮ್ ಹಾಕೋತಿರ್ಲಿಲ್ಲ. ಅರಿಶಿನ ಪುಡಿಯಲ್ಲಿ ಹಾಕಿ, ನೀರಲ್ಲಿ ಹಾಕಿ ಒಂದು ಸ್ವಲ್ಪ ಬಿಟ್ಟು ಒಳ್ಳೆ ನೀರಲ್ಲಿ ತೊಳೆದು ಧರಿಸ್ತಾನೆ ಆಗ್ತಾನೆ ಇರಲಿ, ವಿಯರೇ ಮಾಡ್ತಿರ್ಲಿಲ್ಲ ನಾನು. ತೆಗೆದು ನಾನು ಅದನ್ನು
ಎತ್ತಿಟ್ಬಿಡ್ತಾ ಇದ್ದೆ. ಸೊ ಪೂಜೆ ಮಾಡಿದ್ರೆ ಇನ್ನೂ ಒಳ್ಳೇದು ಅವತ್ತಿನ ದಿವಸ. ಒಂದು ಒಡವೆ ಮೇಲೆ ಒಂದು ಹೂವು ಇಟ್ಟು, ಅರಿಶಿನ ಕಲರ್ ಹೂವು ಇಟ್ಟು ಪೂಜೆ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡಿ ಸಂಜೆವರೆಗೂ. ಆಮೇಲೆ ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ತೆಗೆದಿಟ್ಟಿಟ್ಕೊಳ್ಳಿ. ಸೊ ಈ ಟಿಪ್ಪನ್ನು ನೀವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ಅಡಮಾನ ಹೋಗೋದಾಗಲಿ, ಇಲ್ಲ ಜಾಸ್ತಿ ಸಾಲಗಳಾಗೋದಾಗಲಿ ಇಂಥವೆಲ್ಲ ಕಡಿಮೆ ಆಗುತ್ತೆ ಚಿನ್ನದ ವಿಷಯದಲ್ಲಿ. ಇನ್ನೂ ಚಿನ್ನ ಜಾಸ್ತಿ ಸೇರುತ್ತೆ ಅಂತ ಕೂಡ ಹೇಳ್ತಾರೆ. ಹಾಗೆ ಚಿನ್ನ ಇನ್ನೂ ಜಾಸ್ತಿ ಸೇರೋದಕ್ಕೆ ಇನ್ನೂ ಒಂದು ಟಿಪ್ ನಾನು ಹೇಳಿದ್ದೀನಿ, ಅದನ್ನು ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ ನನ್ನ ವೀಡಿಯೋ, ಅದನ್ನು ನೀವು ಫಾಲೋ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಹಾಗೆ ಬಂದು ಮನಿ ಸೇವಿಂಗ್ ಟಿಪ್ಸ್ಗೂ ತುಂಬ ಜನ ಕ್ವೆಶನ್ಸ್ ಕೇಳ್ತಾನೆ ಇದ್ದೀರಾ. ನಾನು ತುಂಬ ವೀಡಿಯೋಸ್ ಪ್ಲೇಲಿಸ್ಟ್ ಇದೆ, ತುಂಬ ವೀಡಿಯೋಸನ್ನು ಬಂದು ನಾನು ಪೋಸ್ಟ್ ಮಾಡಿದ್ದೀನಿ. ಮೇಯ್ನಾಗಿ ಹಣದಲ್ಲಿ ಫೋಕಸ್ ಆಗಿರಬೇಕು ಅಂತಂದರೆ, ಖರ್ಚು ಮಾಡೋ ವಿಷಯದಲ್ಲಿ ಫೋಕಸ್ಡ್ ಆಗಿದ್ದರೆ ಹಣ ನಮ್ಮ ಹತ್ರ ಸೇವ್ ಆಗುತ್ತೆ. ಸೊ ನಾವೀಗ ಯಾವುದೋ ಒಂದು ಡ್ರೆಸ್ ತೊಗೊಳಕ್ಕೆ ಹೋಗ್ತೀವಿ, ಮನ್ಸಲ್ಲಿ ಒಂದು 3,000-4,000 ರೂಪಾಯಿ ಡ್ರೆಸ್ ತೊಗೋಬೇಕು ಅಂತ ಹೋಗ್ತೀವಿ. ಬಟ್ ನಮಗೆ ಒಂದು 2,000 ರೂಪಾಯಿ ಒಳಗಡೆ ಬಜೆಟಲ್ಲೇ ಒಳ್ಳೆ ಕ್ವಾಲಿಟಿ ಬಟ್ಟೆ ತೊಗೊಂಡು ಇನ್ನು 2,000 ಉಳಿಸ್ಬೋದು. ಆ ರೀತಿ ಪ್ಲ್ಯಾನನ್ನು ಮಾಡ್ಕೋಬೇಕು. ಅಂದರೆ ಖರ್ಚು ಮಾಡೋದ್ರ ಮೇಲೆ ನಿಗಾ ಮಾಡಿದ್ರೆ ಉಳಿಸೋದ್ರ ಮೇಲೆ ನಮಗೆ ನಿಗಾ ಚೆನ್ನಾಗಿ ಅದು ಆಟೋಮೆಟಿಕ್ಕಾಗಿ ಆಗುತ್ತೆ. ಇದು ಯಾವಾಗಲೂ ಇರಬೇಕು. ನೀವೇನು ತರಕಾರಿ ತೊಗೊಳಕ್ಕೆ ಹೋಗ್ತೀರಾ, ಯಾವುದ್ರಲ್ಲಿ ಉಳಿಸೋಣ ಅಂತ ನೋಡಿ. ಒಂದು ಗ್ರಾಸರೀಸ್ ತೊಗೋತೀರಾ, ಅವತ್ತಿನ ವೀಕ್ ಮೀಲ್ ಪ್ಲ್ಯಾನ್ ಮಾಡಿ. ಎಲ್ಲಾದರೂ ಅವತ್ತಿನ ವೀಕೆಂಡಲ್ಲಿ ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದರೆ, ವೀಕೆಂಡಲ್ಲಿ ಹೋಗಿ ಮಾಲ್ ಸುತ್ತಬೇಕು, ಇಲ್ಲಾಂದರೆ ಎಲ್ಲಾದರೂ ಒಂದು ಫಿಲಮ್ ನೋಡಬೇಕು, ಇಲ್ಲ ಇನ್ನೂ ಜಾಸ್ತಿ ಶಾಪಿಂಗ್ ಮಾಡಬೇಕು ಅನ್ನೋ ಟೈಮಲ್ಲಿ ಇನ್ನೂ ಖರ್ಚುಗಳನ್ನು ಎಲ್ಲಿ ಕಡಿಮೆ ಮಾಡ್ಬೋದು ಅಂತ ನೋಡಿ. ಈಗ ಫಿಲಮ್ ನೋಡೋದ್ರಲ್ಲಿ ತಪ್ಪೇನಿಲ್ಲ, ಬಟ್ ಹೈ ಬಜೆಟಲ್ಲಿ ಅವತ್ತಿನ ದಿವಸ ಜಾಸ್ತಿ ಬಿಲ್ ಇದೆ. ಇವತ್ತು ರಿಲೀಸ್ ದಿವಸನೇ ಜಾಸ್ತಿ ಇರುತ್ತೆ ಒಂದು ಟಿಕೆಟ್ ಪ್ರೈಸು. ಒಂದು 2-3 ದಿವಸ ಬಿಟ್ಟು ಹೋಗಿ ಒಂದೊಂದು ಟಿಕೆಟ್ ಮೇಲೆ 100 ರೂಪಾಯಿ ಆದರೂ ಕಡಿಮೆ ಆಗುತ್ತೆ. ಆ ರೀತಿ ಮಾಡಿ. ಮತ್ತು ಮಾಲಲ್ಲಿ ಬಟ್ಟೆ ತೊಗೊಳೋದಕ್ಕಿಂತ ಒಂದು ಸ್ವಲ್ಪ ಹೊರಗಡೆ ಬಟ್ಟೆ ತೊಗೊಳ್ಳೋದು ಒಳ್ಳೆಯದು. ಕಡಿಮೆ ರೇಟಲ್ಲಿ ನೋಡಿ, ಆದಷ್ಟು ಜಾಸ್ತಿ ಕ್ವಾಲಿಟಿ ಕಮ್ಮಿ ಅಂತಲ್ಲ, ಕ್ವಾಲಿಟಿಯಲ್ಲೇ ಒಂದು ಸ್ವಲ್ಪ ಕಡಿಮೆ ರೇಟ್ ನೋಡಿ ಬಟ್ಟೆಗಳನ್ನ ತಗೊಳ್ಳೋದು, ಆ ಥರ ಮಾಡೋವಂಥ ವಿಷಯ. ಆ್ಯಂಡ್ ನೆಕ್ಸ್ಟು ಮಕ್ಕಳನ್ನ ಹೈ ಲೆವೆಲ್ ಸ್ಕೂಲ್ಗೆ ಹಾಕೋದು ಒಳ್ಳೇದ ಅಂತ ಕಮೆಂಟ್ ಮಾಡಿದ್ದೀರಾ. ಆ ಥರ ನಾನು ಯಾವತ್ತೂ ಹೇಳಲ್ಲ. ಒಂದು ಒಳ್ಳೆ ಸ್ಕೂಲ್ ಕ್ವಾಲಿಟಿ ಆಫ್ ಎಜುಕೇಷನ್ ಕೊಡ್ತಾರೆ ಅಂದರೆ ಸಾಕು. ಅದಕ್ಕೆ ಅಂತ ನೀವು ವರ್ಷಕ್ಕೆ ಲಕ್ಷಗಟ್ಟಲೆ ಕಟ್ಟುವಂಥ ಸ್ಕೂಲ್ಗೆ ಹೋಗ್ಬೇಕು ಅನ್ನೋದೇನಿಲ್ಲ. ಮಕ್ಕಳಿಗೆ ಸಿಂಪಲ್ಲಾಗಿ ಒಂದು ಒಳ್ಳೆ ಸ್ಕೂಲ್ಗೆ ಹಾಕಿದ್ರೆ ಸಾಕು. ಒಂದು ಒಳ್ಳೆ ಸಿಲೆಬಸ್ ಯಾವುದು ಒಳ್ಳೇದು ಅಂತಲೂ ಕೇಳ್ತೀರಾ. ನನಗೆ ಗೊತ್ತಿರೋ ಪ್ರಕಾರ CBSEನೂ ಓಕೆ, ಬಟ್ ICSEನೂ ಇದೆ. ನಿಮ್ಗೆ ಯಾವುದು ನಿಮ್ಮ ಮಕ್ಕಳಿಗೆ ಹೊರೆ ಜಾಸ್ತಿ ಬಂದು ICSE ಅಂತ ಹೇಳ್ತಾರೆ. ಬಟ್ ಅದರಲ್ಲೆಲ್ಲ ಸಬ್ಜೆಕ್ಟ್ ವೈಸ್ ಜಾಸ್ತಿ ಇರುತ್ತೆ, ಪಾರ್ಟ್ 1 ಪಾರ್ಟ್ B ಅಂತ. ಸೊ ನಾನು ಕೂಡ ಅದನ್ನು ವಿಚಾರಿಸಿದೆ ನನ್ನ ಮಗನಿಗೆ ಹಾಕಬೇಕು ಅಂತ. ಅಂದರೆ ಅದರಲ್ಲಿ ಓದುವಂಥ ಮಕ್ಕಳಿಗೆ ಹೆವಿ ನಾಲೆಡ್ಜ್ ಆ್ಯಂಡ್ ನೆಕ್ಸ್ಟು ಒಳ್ಳೊಳ್ಳೆ ಎಕ್ಸಾಮ್ಸ್ನೆಲ್ಲ ಈಸಿಯಾಗಿ ಪಾಸ್ ಮಾಡಿಬಿಡ್ತಾರೆ. CBSE ಅಂತ ಬಂದಾಗ ಒಂದು ಸ್ವಲ್ಪ ನಮಗೆ ಬೋರ್ಡ್ ಲೆವೆಲ್ಗೆ ಇರುತ್ತೆ. ಅದು ಇಂಡಿಯಾ ಲೆವೆಲಲ್ಲಿ, ಇಂಡಿಯಾದಲ್ಲಿ ಎಲ್ಲೋದ್ರೂ ನಮ್ಗೊಂದು ಒಳ್ಳೆ ಎಜುಕೇಷನ್ ಅದು ಸೇಮ್ ಇರುತ್ತೆ. ICSE ಅಂತ ಬಂದಾಗ ನಮಗೆ ಅಬ್ರಾಡ್ಗೆಲ್ಲ ನಿಮ್ಮ ಮಕ್ಕಳನ್ನ ಕಳಿಸ್ತೀರಾ ಅಂದರೆ ಆ ಲೆವೆಲ್ಗೆ ನೀವು ಓದಿಸ್ಬೋದು. ನನಗೆ ಒಂದು ಸ್ವಲ್ಪ ಮಾಹಿತಿ ಇದಿಷ್ಟೇ ಗೊತ್ತಿರೋದು, ಸರಿಯಾಗಿ ನನಗೆ ಇದ್ರ ಬಗ್ಗೆನೂ ಐಡಿಯಾ ಇಲ್ಲ. ಸೊ ನನಗೆ ನನ್ನ ಮಗನ ಹಾಕಬೇಕು ಅಂತ ಹೇಳಿದಾಗ ಟೀಚರ್ಸ್ ಹೇಳಿದಂಥ ವಿಷಯ ಇದೇನೆ. ಇದೊಂದು ಹೇಳಿದ್ದೀರಾ. ಮತ್ತು ನೀವು ಒಂದೊಳ್ಳೆ ಚಿಕ್ಕದಾಗಿ ನಿಮ್ಮ ಬಜೆಟ್ ನೋಡ್ಕೊಳ್ಳಿ. ನಿಮ್ಗೆ ಶಕ್ತಿ ಇದೆ ಅಂದರೆ ನಿಮ್ಮ ಮಕ್ಕಳಿಗೆ ಹೈ ಲೆವೆಲ್ ಸ್ಕೂಲ್ಗೆ ನೀವು ಹಾಕ್ಬೋದು. ನನಗೆ ಒಂದು ಒಳ್ಳೆ ಲೆವೆಲಾಗಿ ನಾನು ಸಿಂಪಲಾಗಿ ಓದಿಸ್ತೀನಿ ಅಂದರೆ ಸಿಂಪಲಾಗೆ ನೀವು ಬಂದು ಸಿಂಪಲ್ ಸ್ಕೂಲ್ಗಳಿಗೆ, ಕಡಿಮೆ ಫೀಸ್ಗಳಿರೋ ಸ್ಕೂಲ್ಗಳಿಗೆ ಹಾಕಿ. ಯಾಕಂದರೆ ಎಜುಕೇಷನ್ ಅನ್ನೋದು ಇರೋ ಲೆಕ್ಕ ಈಗೆಲ್ಲ ಜಾಸ್ತಿ ಕಮರ್ಷಿಯಲ್ ಆಗೋಯಿತು. ಜಾಸ್ತಿ ಫೀಸ್ ಕೊಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಸೊ ಅದರಲ್ಲೂ ಮನಿ ಸೇವಿಂಗ್ ಅನ್ನೋದು ನಮ್ಗೆ ಆಗುತ್ತೆ. ನಾವು ಜಾಸ್ತಿ ಅಕ್ಕಪಕ್ಕ ನೋಡಿ ನಾವು ಅವತ್ತಿನ ವರ್ಷ ಚೆನ್ನಾಗಿ ಸಂಪಾದನೆ ಆಯಿತು ಅಂತ ಹೇಳಿ ಮಕ್ಕಳನ್ನ ನಾವು ದೊಡ್ಡ ದೊಡ್ಡ ಸ್ಕೂಲ್ಗೆ ಹಾಕ್ಬಿಟ್ಟು ಆಮೇಲೆ ಫೀಸ್ ಕಟ್ಟೋಕ್ಕಾಗದೆ ಕಷ್ಟಪಡ್ತೀವಿ. ಅದಕ್ಕಿಂತ ನಿಮ್ಮ ಶಕ್ತಿ ಏನೋ ಅದನ್ನು ನೋಡಿ ನೀವು ಹಾಕೋದು ಬಂದು ಒಳ್ಳೆಯದು ಅಂತ ನನಗನ್ನಿಸ್ತು ಅಷ್ಟೇ. ಅದರಲ್ಲಿ ಕೂಡ ನೀವು ಮನಿ ಸೇವ್ ಮಾಡಿ ಫ್ಯೂಚರ್ಗೆ ನಿಮ್ಮ ಮಕ್ಕಳಿಗೆ ನೀವು ಅದನ್ನು ಏನಾದರೂ ಒಂದು ಬೇರೆ ಕೋರ್ಸಸ್ಗಳನ್ನು ಮಾಡಿಸ್ಬೋದು. ಒಳ್ಳೆ ಇನ್ನೂ ಎಜುಕೇಷನ್ ಇದೆ, ಮಕ್ಕಳಿಗೆ ಡಿಗ್ರಿ ಇದೆ, PU ಇದೆ, ಹೋಗ್ತಾ ಒಳ್ಳೊಳ್ಳೆ ಕೋರ್ಸ್ಗಳಿದೆ, ಅದನ್ನೆಲ್ಲ ಮಕ್ಳಿಗೆ ಮಾಡಿಸ್ಬೇಕು. ಸೊ ಆದಷ್ಟು ಇವಾಗಿಂದನೇ ದುಡ್ಡನ್ನು ಕೂಡಿಡಿ. ನನಗೆ ಗೊತ್ತಿರೋ ಪ್ರಕಾರ ತುಂಬ ಜನ ಅಕ್ಕಪಕ್ಕ ನೋಡಿ ಒಳ್ಳೊಳ್ಳೆ ಸ್ಕೂಲ್ಗೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹಾಕ್ಬಿಟ್ಟು ಈಗೆಲ್ಲ ಕಮ್ಮಿ ರೇಟ್ ಇರೋ ಸ್ಕೂಲ್ಗಳಿಗೆ ಹಾಕ್ಬಿಟ್ಟಿದ್ದಾರೆ, ಫೀಸ್ ತಗೊಳ್ಳೋ ಸ್ಕೂಲ್ಗಳಿಗೆ. ಆ ರೀತಿ ನಾವು ಒಂದೇ ಸಲ ಗ್ರೇಡ್ ಮಾಡಿಬಿಟ್ಟು ಆಮೇಲೆ ಮಕ್ಕಳನ್ನ ತೊಗೊಂಡು ಬಂದು ಕಡಿಮೆ ಬಜೆಟಲ್ಲಿರುವ ಸ್ಕೂಲ್ಗಳಿಗೆ ಹಾಕುವಾಗ ಅವ್ರಿಗೂ ಮನಸ್ಥಿತಿ ಬಂದು ಚೇಂಜ್ ಆಗುತ್ತೆ. ಸೊ ಆ ಥರ ಮಾಡೋಕ್ಕೆ ಹೋಗಬೇಡಿ. ಮಕ್ಕಳನ್ನ ಒಂದು ಒಳ್ಳೆ ನಿಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂದರೆ ಅದ್ರ ಲೆವೆಲ್ಗೆ ನೀವು ನಿಮ್ಮ ಮಕ್ಕಳನ್ನ ಬೆಳೆಸಬೇಕು. ಓವರ್ ಆಗಿ ಈ ಸ್ಕೂಲ್ಗೆ ಫೀಸ್ಗಳನ್ನ ಕಟ್ಟೋದು, ಸಾಲ ಹೊರೆಗಳನ್ನ ಮಾಡ್ಕೋಬೇಡಿ. ಆ್ಯಂಡ್ ನೆಕ್ಸ್ಟ್ ಬಂದು ಇದನ್ನು ಕೂಡ ನಾನು ಮನಿ ಸೇವಿಂಗ್ ಎಲ್ಲ ಇನ್ಕ್ಲೂಡ್ ಮಾಡ್ತಿದ್ದೀನಿ. ಮತ್ತು ಹೆಲ್ತ್ ವಿಷಯದಲ್ಲೂ ಹುಷಾರಾಗಿರಿ. ಹೊರಗಡೆ ಜಂಕ್ ಫುಡ್ಸ್ ಅಂತವೆಲ್ಲ ತಿಂದರೆ ಹೆಲ್ತ್ ಕೂಡ ಬಾಧಿಸುತ್ತೆ, ಅದರಲ್ಲೂ ಕೂಡ ದುಡ್ಡು ಹಾಳಾಗುತ್ತೆ. ಆದಷ್ಟು ಮನೆ ಊಟವನ್ನು ತಿನ್ನೋದನ್ನು ರೂಢಿ ಮಾಡ್ಕೊಳ್ಳಿ. ಹಣ ಕೈಯಲ್ಲಿದೆ ಅಂದರೆ ಹಾಗೆ ಇಟ್ಕೊಳ್ಳೋದಲ್ಲ, ಅದನ್ನ ಏನಕ್ಕಾದರೂ ಇನ್ವೆಸ್ಟ್ ಮಾಡೋದು.
ಸೇವ್ ಮಾಡೋದು, ಇಲ್ಲ ಬ್ಯಾಂಕಲ್ಲಿ ಬಂದು FD ಇಡೋದು, ಇಲ್ಲ ಗೋಲ್ಡಿಗೆ ಸೇವ್ ಮಾಡೋದು, ಈ ಥರ ಎಲ್ಲ ಮಾಡ್ಕೋಬೋದು. ಫೋನ್ಪೇಲೆಲ್ಲ ಈಗ ಬಂದು ಸಿಪ್ ಮಾಡೋದು ಇದೆ, ಗೋಲ್ಡನ್ನು ಪರ್ಚೇಸ್ ಮಾಡೋದು ಮಾರೋದು ಎಲ್ಲನೂ ಇದೆ. ಬಟ್ GST 3% ಕಂಪಲ್ಸರಿ ಇನ್ಕ್ಲೂಡ್ ಆಗುತ್ತೆ, ಅದನ್ನು ನೋಡ್ಕೊಳ್ಳಿ. ಫೋನ್ಪೇಲೆ ಆರಾಮಾಗಿ ಮಾಡ್ಕೋಬೋದು. ಅಂದರೆ ಡಿಜಿಟಲ್ ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಬಟ್ ಅದನ್ನೆಲ್ಲ ಒಂದೊಳ್ಳೆ ಬ್ಯಾಂಕಲ್ಲಿ ಹೋಗಿ ಮ್ಯಾನೇಜರ್ಸ್ ಹತ್ರ ಎಲ್ಲ ಮಾಡ್ಬೋದು ಅಂತೆಲ್ಲ ಮಾತಾಡ್ಬಿಟ್ಟು ನೀವು ಮಾಡ್ಕೊಳ್ಳಿ. ಬಟ್ ಸಿಪ್ಪು ಬಂದು ನನಗೆ ಒಳ್ಳೇದಂತಲೇ ಅನ್ನಿಸ್ತು. ಅಂದರೆ SIP ಅಂತ ಹೇಳ್ತಾರೆ ಅದಕ್ಕೆ. ಸೊ ಅದನ್ನು ಕೂಡ ಇನ್ವೆಸ್ಟ್ ಮಾಡ್ಕೋಬೋದು ನಾವು. ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲ್ಯಾನ್ ಅಂತ ಹೇಳ್ತಾರೆ ಅದಕ್ಕೆ. ಸೊ ನೋಡಿ ಅದನ್ನು ಕೂಡ ನೀವು ಟ್ರೈ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ರೆಸಿಪಿ ಆ್ಯಂಡ್ ನೆಕ್ಸ್ಟು ಮನಿ ಸೇವಿಂಗು ಮತ್ತು ಗೋಲ್ಡ್ ವಿಷಯದಲ್ಲಿ ಅಡಮಾನ ಇಟ್ಟಿದ್ರೆ ಅದನ್ನು ಯಾವ ಥರ ರೆಸ್ಕ್ಯೂ ಮಾಡ್ಕೊಳ್ಳೋದು ಅದ್ರ ಬಗ್ಗೆ ನಾನು ಹೇಳಿದ್ದೀನಿ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಎಲ್ಲರಿಗೂ ಹಬ್ಬದ ಶುಭಾಶಯಗಳು. ಅಂದರೆ ಇವತ್ತು ಬಂದು ರಾಮನವಮಿ. ಸೊ ಎಲ್ಲರೂ ಹ್ಯಾಪಿಯಾಗಿರಿ. ಟೇಕ್ ಕೇರ್. ಬಾಯ್.